बीजापुर में वज्र हनुमान मंदिर का जात्रा महोत्सव। बीजापुर शहर के रेलवे गेट के पास स्थित वज्र हनुमान मंदिर में हर साल की तरह इस साल भी जात्रा महोत्सव आज यानी मंगलवार 23 तारीख को बड़े ही धूमधाम से मनाया जा रहा है। इस जात्रा महोत्सव की विशेषता और दिन भर होने वाले कार्यक्रमों के बारे में विस्तार से जानकारी दी आयोजकों ने। ಈ ಬಿಜಾಪುರದಲ್ಲಿ ವಜ್ರ ಹನುಮಾನ ದೇವಸ್ಥಾನದಲ್ಲಿ ಇವತ್ತಿನ ಕಾರ್ಯಕ್ರಮಗಳು ಹಮ್ಮಿಕೊಂಡು ಇವತ್ತ 2024 ಇಸ್ವಿ 4ನೇ ತಿಂಗಳ 23ನೇ ತಾರೀಕು ಮಂಗಳವಾರ ದಿವಸ ಹನುಮ ಜಯಂತಿ ಹುಣ್ಣಿ ನವದ ಹುಣ್ಣಿ ದಿವಸ ಇಲ್ಲಿ ಈ ವಜ್ರಮನೆಯಿಂದ ಇಲ್ಲಿ ನಾವು ಇದು ವಜ್ರ ಹನುಮಾನ ದೇವಸ್ಥಾನದ ಆವರಣದಲ್ಲಿ ನಾವು ಜಯಂತಿ ಉತ್ಸವವನ್ನು ಹಮ್ಮಿಕೊಂಡಿದ್ದೇವೆ। ಈ ಎಲ್ಲ ಸುತ್ತಮುತ್ತ ಕಾಲನಿಯವರು ಈ ಎಲ್ಲ ಅನ್ನ ಸಂತರ್ಪಣೆ ನಾವು ಎಲ್ಲರೂ ಸೇರಿಕೊಂಡು ನಾವು ಒಂದು 7-8 ಸಾವಿರದಿಂದ ಮಂದಿ ನಾವು ಅನ್ನ ಸಂತರ್ಪಣೆ ಮಾಡ್ತೀವಿ। ಇಲ್ಲಿ ಜನ ಇಲ್ಲಿ ಸುತ್ತಮುತ್ತ ಎಲ್ಲ ಈ ಹನುಮಾನ ದೇವರಿಗೆಲ್ಲ ತಾವು ಬಂದು ತಾವು ಪಾತ್ರ ಆಗಬೇಕು। ಅವರಲ್ಲಿ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ। ಅವರು ಎಲ್ಲರಿಗೂ ಒಳ್ಳೆಯದಾದ ನಾನು ಇವತ್ತು ನಮ್ಮಲ್ಲಿ ಕೇಳ್ಕೊಳ್ತೇನೆ। ಮಹಾಪ್ರಸಾದ 12 ಗಂಟೆಗೆ ಇರ್ತದೆ, ತಾವೆಲ್ಲರೂ ಬಂದು ಸ್ವೀಕರಿಸ್ಕೊಂಡು ಹೋಗ್ಬೇಕಾಗಿತ್ತು। ಮನೆ ಚಕ್ರದೊಡ್ಡ ಮನೆ ವಿಜಯಪುರ ನಗರಿಗೆ ಹೇಳಕ್ ನಾ ಏನ್ ಇಷ್ಟಪಡ್ತೀನಿ ಅಂದ್ರೆ ಈ ಎಲ್ಲಾ ನಮ್ಮ ಹನುಮಾನ ದೇವರ ಇದ್ರ ಮ್ಯಾಗ ಅವರು ಇಟ್ಟು ಭಕ್ತಿ ಇಟ್ಟಾರ। ಆ ಭಕ್ತಿ ಅವ್ರಿಗೆ ದೇವರವ್ರಿಗೆ ಇನ್ನ ಆಯುಷ್ಯ ಆರೋಗ್ಯ ಕೊಡ್ಲಿ, ಇದು ಹಿಂಗೆ ಹೆಚ್ಚಿಗೆ ಇದು ಆಗ್ಲಿ, ಅವ್ರಿಗೆ ಇದು ಅಲ್ಲತ್ತೆ ನಾ ದೇವರಲ್ಲಿ ಕಳ್ಕಳಿಂದ ನಾವು ಇದು ಮಾಡ್ಕೊಳ್ತೀನಿ। ಅವ್ರಿಗೆ ಪಾಂಡುಚಕ್ರ ದೊಡ್ಡಮನಿ ಕಮಿಟಿ ಅಧ್ಯಕ್ಷರು। ಈ ವಜ್ರ ಹನುಮಾನ ಬಡಾವಣೆಯ ವಜ್ರ ಹನುಮಾನ ಪಾದಾರವಿಂದಗಳಲ್ಲಿ ನಮಿಸುತ್ತ ಈ ದೇವಸ್ಥಾನದ ಸವಿಸ್ತಾರವಾಗಿ ನನಗೆ ತಿಳಿದಿರುವ ಮಟ್ಟಿಗೆ ಕೆಲವೊಂದು ಘಟನೆಗಳನ್ನು ತಮ್ಮಲ್ಲಿ ಹಂಚಿಕೊಳ್ಳಲು ಬಯಸುತ್ತೇನೆ ನಾನು ಮೊದಲನೇದಾಗಿ। ಮೊದಲು ನಾನು 5ನೇ 6ನೇ ಇದ್ದಾಗ ಈ ಗೇಟ್ ಎದುರುಗಡೆ ಒಂದು ಕಟ್ಟೆ ಇತ್ತು। ಆ ಕಟ್ಟಿ ಮೇಲೆ ಈ ಹನುಮಂತನ ಸುಮ್ಮನೆ ಓಪನ್, ಅವನಿಗೇನು ಯಾವ್ದು ಮೇಲೆ ಛತ್ತು ಹೋಗಿತ್ತು ಏನೂ ಇರಲಿಲ್ಲ। ಒಂದು ಬೇವಿನ ಗಿಡ ಇತ್ತು, ಆ ಬೇವಿನ ಗಿಡದ ಕೆಳಗೆ ಹನುಮಂತರಿದ್ದ। ಇದು ಎಷ್ಟೋ ವರ್ಷ ನಡೆದು ಹಂಗೆ ಇದು। ತದನಂತರ ಇದು ವಜ್ರ ಹನುಮಾನ್ ಬಡಾವಣೆ ಅಂತ ಹೇಳಿ ಒಂದು ಗುಣವಾಲ್ ಸಿರ್ಜಿ ಅವರು ಒಂದು ಕಾಲನಿ ಮಾಡಿದ್ರು ಈ ಏರಿಯಾನ। ಇದು ಮೂಲತಃ ಇದು ಸರ್ಕಾರಿ ಮಲ್ಲಪ್ಪ ಅಂತ ಒಬ್ರು ಇದ್ರು, ಈ ಹೊಲದ ಮಾಲಕರು। ಅವರು ಈ ಜಮೀನನ್ನ ಋಣವಾಲ್ ಅವ್ರಿಗೆ ಮಾರಿದ ಮೇಲೆ ಇದು ವಜ್ರ ಹನುಮಾನ್ ಬಡಾವಣೆ ಅಂತ ಆಯ್ತು। ಅದರಲ್ಲಿ ವಿಶಿಷ್ಟವಾಗಿ ಹೇಳಬೇಕು ಅಂದ್ರೆ ನಮ್ಮ ಕಮಿಟಿ ಅಧ್ಯಕ್ಷರು, ದೇವಸ್ಥಾನ ಅಧ್ಯಕ್ಷರು ಶ್ರೀ ಪಾಂಡುಶೇಖರ ದೊಡ್ಡಮನಿ ಗಿರಿಗಾವಿ, ಇವರು ಸ್ವಂತ ಮನಿ ಅಂತಾನೆ ದುಡಿದಾರ। ಯಾವುದೇ ರೀತಿ ಫಲಾಪೇಕ್ಷೆ ಇಲ್ಲ। ನಾವೆಲ್ಲ ನೌಕರದಾರ ಇದ್ವಿ, ಸುಮ್ಮನೆ ಯಾವಾಗ ಎರಡು ಬರ್ತಿದ್ವಿ, ನಾವೆಲ್ಲ ರಿಟೈರ್ಡ್ ಆಗಿವಿ, ಅವ್ರ ಇರ್ತೀವಿ। ಆದ್ರೆ ನಮ್ಮೆಲ್ಲಕ್ಕಿಂತ ಹೆಚ್ಚು ಶ್ರದ್ಧೆ ಭಕ್ತಿಯಿಂದ ಓಡಾಡೋರು ಅಂದ್ರೆ ಪಾಂಡುಶೇಖರ ಗಿರಿಗಾವಿ ಅವರು। ಅವ್ರ ಬಗ್ಗೆ 2 ಮಾತು ಹೇಳಿಕ್ ಸಾಧ್ಯ ಇಲ್ಲ, ಅಷ್ಟು ಅವರು ಈ ದೇವಸ್ಥಾನಕ್ಕೆ ಕಳಕಳಿ ಉಂಟಿದ್ದಾರೆ। ಇಷ್ಟೇ ನಮ್ಮ ಮಾತು ಮುಗಿಸ್ತಾರೆ। जय श्री राम, जय श्री राम, जय श्री राम, जय श्री राम। ಎಷ್ಟು ಸಗಸನು ಬಲವಂತ ಹರಿ ಹರಿನೇ ಹನುಮಂತ ಛಲವ್ಯಾತು ನಿನಗಿಷ್ಟು ಗೆಲವೋ ಕೊಡಗನೇ
ಗೆಲವೋ ಕೋಳಗನಿ ಬಡರ ಬಡನೆ ನಿಲ್ಲ ಹಡಿದು ಹಾಕುವೇನೋ ಮೊದಲ ಮೊದಲು ಆಟೋ ಡೆಬಿಟ್ ಐತೆ ಬಂದ್ ಮಾಡ್ತೇವೆ 2ನೇ ತಾರೀಕಿಗೆ ಅಕೌಂಟಿಗೆ ರಾಸ್ ಬಿಡ್ತಾವೆ ಇಲ್ಲಿಕಂದ್ರೆ ಅಲ್ಲಿ ನಿಂತು ನೀ 50 ರೂಪಾಯಿ ಹಾಕಿ ನಿನ್ನ ಫೋನ್ ಪೇದೆ ಬಾ ಬಾ ಅದು ನಮಗೆ ಭಾಳ ತೊಂದರೆ ಆಗತ್ತೆ. ಮತ್ತೆ ನಾವು ಅಲ್ಲಿ ಹೋಗ್ಬಿಡ್ಬೇಕು, ನಾವು ಕೆಲಸ ಬಿಟ್ಟು ಕುಂದಿರ್ತಿದ್ದೆ ಮುಂದೆ ಮುಗಿತದ ಈ ಕೂಡಲ